ಓಹೋ ಹೋ ಹೋ ಬೀರಪ್ಪನಾರ ಬರ್ರಿ ಎಲ್ಲಾರ ಒಳಗೆ ಬರ್ರಿ ಈ ಕಡೆ ಕುಂದ್ರ ಬರ್ರಿ. ಆರಾಮದಿರೇನ್ರಿ ಅನ್ನಾರ? ಏ ನಾವ್ರಿಗೆ ಗೊತ್ತಿದ್ದದ್ ಮಾತಾಯ್ತಿಲ್ ನಿಮಗೆ ಹಿಂಗದೇ ನೋಡ್ರಿ. ಬರ್ರಿ ಎಲ್ಲಾರ ಒಳಗೆ ಕುಂದ್ರ ಬರ್ರಿ ಈ ಕಡೆ ಒಳಗೆ ಬರ್ರಿ. ಈ ಪರಕ್ಕ ಈ ಚೂಂಟ್ ಬರ್ ತಡಿಲಿ ಯಾಕಲ್ಲಿ ಹೇಳಲಿ. ಅಲ್ಲ ಪರಕ್ಕ ಅವ್ನು ಕೊಳ್ಳಾಗ ಹಾಕೊಂಡಿದ್ದು BJPದ ಶಾಲ್ ನೋಡಲ್ಲಿ. ಇವನ್ ಇಲೆಕ್ಷನ್ಗೆ ನಿಂತ ಗೆದ್ದು ಬಂದಿದ್ದಕ್ಕೆ ಹಾಕೊಂಡಾನು. ಇನ್ನು ಇಲೆಕ್ಷನ್ಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿ 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 ಕೊರಗಿದ್ದಕ್ಕೆ ಹಾಕೊಂಡಾನು. ಇನ್ನು ಇಲೆಕ್ಷನ್ ಮುಗಿದು ಎಷ್ಟು ದಿನ ಆಗೋತು ಇನ್ನೂ ತಗದೇ ಇಲ್ಲ ಅವ. ಯವ್ವ ಚಲೋ ಆತು ವಾಯ್ ಬಿಡಾಡ್ಯಾರ್ದು ಏನು ಗಂಟು ಬಿದ್ದಿರಲಿ. ನೀವು ಸುಮ್ಮನೆ ಕುಂದ್ರಲಿ. ಏನಾಟು ನನ್ನ ಗೆಳತ್ಯಾರ ನಾನು ಕೂಡ ಬರಲಿ ಅಂತ ನಾ ಕರ್ಕೊಂಬಂದ್ರೆ ಎದಕ್ಕೆ ಆಡ್ತಿರ್ಲಿ. ಇದ್ರಿಗೆ ನಿಂತ ನಾವು ಗಣಮಾಗ ಅಂತ ಬಂಡಿಗಲ್ಲಿ ನಿಂತ ನಿಮ್ಮ ಕಣ್ಣಾಗ ಕಾಣವಲ್ಲನ್ಲಿ. ಈ ಶಾರೋಕ್ಕ ಅವ್ರ ಕೊಳ್ಳಾಗಿನ BJP ಶಾಲ್ ನೋಡಲ್ಲಿ. ಇಲೆಕ್ಷನ್ ಮುಗಿದು 2 ದಿನ ಆತ ಆದ್ರೂ ತಗದೇ ಇಲ್ಲ ಹಂಗೆ ಹಾಕೋಣ. ಅವ್ರೇನ್ರ BJP ಪಕ್ಷದಾರ ಇರ್ಬೇಕಲ್ಲಿ. ತನ್ನ ಕುಂದ್ರಲ್ಲಿ ನೀ ಎದಕ್ಕೆ ಆಡಕತ್ತಿದಿ ಗಂಗಿ? ವೀರಪ್ಪನಾರ ಹುಡುಗಿ ಅಪ್ಪನ್ರಿ ಇವ್ರು? ಹೌದು ತಡ್ರಿ, ನಾನು ಪರಿಚಯ ಮಾಡಿಸ್ಕೊಳ್ಳೋದ ಬಿಟ್ಬಿಟ್ಟು ನಿಮ್ಮನ್ನ. ಅನ್ನಾರಿ ಯಾಕ ಹುಡುಗಿ ಅಪ್ಪ ಕಿವಿ ಕೇಳ್ತಾವೇನಿಲ್ಲ ಇವ? ಬೀರಪ್ಪ ಅಣ್ಣಾರ ಅಂದ ಅಂತಾನೆ. ಇವ ಆ ಕಡೆ ಮುಖ ನೋಡ್ಕೊಂಡು ನಿಂತಾನಲ್ಲ. ಅನ್ನಾರ ಅಲ್ಲಿ ಬೀರಪ್ಪನರ ಕರೆಯಾಕತ್ತಾರ ನೋಡ್ರಿ, ಮಾತಾಡ್ರಿ. ಎಲ್ಲಾರು ನಮಸ್ಕಾರ ರೀ, ಆರಾಮದಿರಲ್ರಿ? ಈಗ ಯಾರೋ ಇವಾಗ ಗಡ್ಡಿ ಮೈನಿ ಪೈಲು ಮಾಡಿದ್ದಂಗೆ ಅದಾಳಲ್ಲ ಯಾರೋ ಅಕ್ಕ. ಮುಗಿದು ಬಿಡ್ಕತ್ತಿ ಇವ. ಈಕೇನು ಹಾಫ್ ಚಡ್ಡಿ ಹಾಕೊಂಡು ಬಂದವಳಲ್ಲ. ಈಗ ಸಾಕ್ಸು, ಈಗ ಬೂಟು, ಈಕಿ ಹೇರ್ ಸ್ಟೈಲ್ ಸೂಪರ್ ಅದ ಬಿಡಿಕಿ. ಈಗೇನಾರ ಹುಡುಗಿ ಆತಿಗಿ ತಾಯ್ಬೇಕು. ಇನ್ನು ಹುಡುಗಿ ಎಷ್ಟು ಚಂದ ಇರ್ಬೇಕು ಲೆಕ್ಕ ಹಾಕ ಪರಕ. ಬೀರಪ್ಪನಾರ ಹುಡುಗನ ತಂದಿ ಇವ್ರೇ ಅನ್ರಿ? ಶಾರೋಕಾರ ಸಿದ್ದಪ್ಪನಾರ ಹುಡುಗಿ ತಂದೆ ತಾಯಿ ಇವ್ರ ನೋಡ್ರಿ. ಇವ್ರ ಅಣ್ಣಾರು ರಾಜಕೀಯದಾಗಿರ್ತಾರ್ರಿ ಅಟ್, ಹಿಂಗಾಗಿ ಎನಿ ಟೈಮ್ ಹಿಂಗೆ ಇರ್ತಾರ್ರಿ ಇವ್ರು. ಆಮ್ಯಾಗ ಇವ್ರ ಅಕ್ಕಾರ್ರಿ ಟೀಚರ್ ಅದಾರ್ರಿ, ಶಾಲ್ಯಾಗ ಆಟದ ಟೀಚರ್ ಅದಾರ್ರಿ. ಪಿ ಟೀಚರ್ ಅಂತಾರಲ್ರಿ, ಪಿ ಟೀಚರ್ ಅದಾರ ನೋಡ್ರಿ ಇವ್ರು. ನಮಸ್ಕಾರ ರೀ, ಎಲ್ಲಾರಿಗೆ ಆರಾಮದಿರಲ್ರಿ ಅಕ್ಕಾರ? ಯಪ್ಪ ಪಿ ಟೀಚರ್ ಅಂತ ಒಂದೇ ಕಿಕ್ನೆ ಜಾಡಿಸಿ ಓದ್ಬಿಟ್ರೆ ಪುಟ್ಕೋಲ್ ಓದಂಗೆ ಕತಿನ ಮುಗಿತು ಬಿಡ ನಮ್ಮದು. ಲೇ ಗಂಗಾ, ಆಕೆ ಹಾಕಿರೋ ಚಡ್ಡಿ ನೋಡ್ಲಿ. ಚಡ್ಡಿ ಆಮ್ಯಾಗ ಮ್ಯಾಗ ಒಂದು ಜಾಕೆಟು, ಆಕೆ ಹೇರ್ ಸ್ಟೈಲು, ಆ ಚಸ್ಮಾ ಇವ ನೋಡಲಿಟ್ಟು. ಶಾರೋಕ್ಕ ಅವ್ರ ಅವನ ಹಿಂಗದಾಳ. ಆಕೆ ಮಗಳು ಹೆಂಗಿರ್ಬೇಕು ನೀನು ಸೊಸೆಯಾಗಿ ಬರೋ ಆಕಿ ಆಗ್ಲ ಮಗಳಾಕಿ ಕೈ ಹೇರ್ ಸ್ಟೈಲ್ ಹೆಂಗೆ ಚೇಂಜ್ ಮಾಡ್ಕೊತಾ ನೋಡಲ್ಲಿ. ಶಾರೋಕ್ಕ ಮಗಳು ಹೆಂಗಾರ ಯಾಕಿರ್ಲಿ, ನೀನು ಬೀಗತಿ ಮಾತ್ರ ಬಾರಿ ಪ್ಯಾಶನ್ ಅದಾಳ. ಒಂದು ಬಿಡ್ರಿ ಹುಡುಗಿ ಹೆಂಗಾರ ಯಾಕಿರ್ಲಿ. ಯವ್ವ ಈ ಬಿಡಾಡ್ಯಾರ ಸಂಬಂಧ ನನಗರ ಸಾಕಾಗಿ ಹೋಗ್ತಿರ್ಲಿ. ನಿಮ್ಮ ಸಂಬಂಧ ಸುಮ್ಮನೆ ಇರಲಿ. ಅವ್ರ ಅವ್ನು ಮಾಡೋದನ್ಲಿ ನನ್ನ ಮಗಗೆ. ಏನಕ್ಕೆ ಮಗಳು ಮಾಡೋದ ಮದ್ವಿನ ತಡ್ರಲಿ, ಹುಡುಗಿಯರ ತೋರಿಸ್ಲಿ. ಏನ್ಲಿ ಹುಡುಗಿ ಅವು ಹಿಂಗದಾಳ, ಚಡ್ಡಿ ಗಿಡ್ಡಿ ಹಾಕೊಂಬಂದು ನಿಂತಾಳಲ್ಲ ಲೇಕಿ. ಹುಡುಗಿ ಹೆಂಗಿರ್ತಾಳು ಏನಾಯ್ತು? ಅವು ಅದ ಅನ್ಸಾಕತ್ತೈತ್ರಿ. ಈಕೆ ಹಿಂಗದಾಳು, ಇನ್ನಿಕ್ಕಿ ಮಗಳು ಹೆಂಗದಾಳು ಏನೋ ಅಂತೇಳಿ. ಹ್ಞೂ ರೀ ಅಕ್ಕಾರ, ನಾವೆಲ್ಲರೂ ಆರಾಮದೇ ನೋಡ್ರಿ. ನೀವು ಆರಾಮದಿರಲ್ರಿ? ನಾವು ರೀ ಯಾವಾಗಿದ್ರು ಫುಲ್ ಹ್ಯಾಪಿಯಾಗಿ ಇರ್ತೇವೆ ನೋಡ್ರಿ. ಇಲ್ಲದಾರಲ್ರಿ ಇವ್ರು ನಮ್ಮ ಮನೆ ಯಾರ್ರಿ, ಕರ್ಬಸಪ್ಪ ಅಂತ ಹೇಳ್ರಿ ಇವ್ರ ಹೆಸರು. ಇವ್ರಿಗೆ ಕಿವಿ ಅದು ಜಾಸ್ತಿ ಕೇಳಂಗಿಲ್ರಿ. ಅವಂಗೆ ಕಿವಿ ಕೇಳೋಂಗಿಲ್ಲ, ನಿನಗೆ ಕಣ್ಣು ಕಾಣೋಂಗಿಲ್ಲ. ಅದಕ್ಕೆ ಅಂತ ಲೊಟ್ಟ ಚಸ್ಮಾ ಹಾಕೊಂಡಿದ್ದಿ. ಕೇಳತತ್ಲೆ ಗಂಗಿ ಸುಮ್ಕಿರು, ಮನೆಗೆ ಹೋಗುವ ಮಟ್ಟ ಆಟ ಮನೆಗೆ ಹೋಗಿ ಮಾತಾಡೋಣ. ಅಕ್ಕಾರ ಒಂದಿಟ್ಟು ಹುಡುಗಿ ತೋರಿಸಿದ್ರಿ, ಹುಡುಗಿ ನೋಡ್ತಿದ್ದೀವಿ. ಬಂತಲೆ ಏನಲ್ಲಿ ಅದು ಬಂತಲೆ ಅನ್ನಕತ್ತಿಯಲ್ಲ ಹುಡುಗಿ ಪರಕ್ಕ. ಹುಡುಗಿ ರೀ, ನಮ್ಮ ಮಾಲಾಶ್ರೀ ಹೋಗಿ ಕರ್ಕೊಂಬರ್ತೀನಿ ತಡ್ರಿ. ಇವ್ವ ಪರಕ್ಕ ಮಾಲಾಶ್ರೀ ಅಂತ ಹುಡುಗಿ ಹೆಸರು. ತಂದೆ ತಾಯಿ ಹಿಂಗಿದ್ರು ನಾವು ಹುಡುಗಿ ಚಂದ ಇರ್ಬೇಕಲ್ಲಿ, ಅದಕ್ಕೆ ಮಾಲಾಶ್ರೀ ಅಂತ ಹೆಸರು ಇಟ್ಟಾರ ಅವ್ರು. ಮಾಲಾಶ್ರೀನೋ ಮಾಮಾಶ್ರೀನೋ ಹೆಂಗದ ನೋಡೋನ್ ತಡಿ, ಬರ್ತಾಳ ಕ್ಯೂರಿಯಾಸಿಟಿ ಅಂತ ನನಗಂತೂ ತಡ್ಕೊಳಕ್ಕಾಗತ್ತಿಲ್ಲ. ಯವ್ವ ತಾಯಿ ನೀನು ತಡ್ಕೊಳಕ್ಕಾಗತ್ತಿಲ್ಲ ತಡಿ ಅಂತ ಅವ್ರ ಮುಂದೆ ಹೋಗಿ ಡ್ಯಾನ್ಸ್ ಮಾಡಿ ನಮ್ಮೂರು ಮರ್ಯಾದೆ ಕಳೆದಿ ನೀನು. ಶರೋಕ ಅವ್ರ ಮುಂದೆ ಹೋಗಿ ನಾ ಯಾಕೆ ಡ್ಯಾನ್ಸ್ ಮಾಡಲಿ? ಇವ್ರಿಬ್ರು ಇಷ್ಟು ಚಂದ ಅದಾರಲ್ಲ, ಹುಡುಗಿ ಹೆಂಗಿರ್ಬೇಕು ಅಂತ. ಅದ್ರ ಬರೀ ಹೆಸರು ಪಾತ್ರ ಬಾರಿ ಐತಿ ಮಾಲಾಶ್ರೀ ಅಂತೇಳಿ. ಅದಕ್ಕೆ ನಂಗೆ ಹುಡುಗಿ ನೋಡೋ ಭಾಳ ಕ್ಯೂರಿಯಾಸಿಟಿ ಆಗತ್ತಬಿಟ್ಟತಿ. ಹೆಂಗೆ ಯಾವಾಗ ನೋಡೇನಿ ಏನು ತಾನಂತೆ. ಬೇಬಿ ಮಾಲಾಶ್ರೀ ಬಾ ಹೊರಗೆ, ನಿನ್ನ ನೋಡೋದಕ್ಕೆ ಗಂಡಿನ ಕಡೆದವ್ರು ಬಂದಿದ್ದಾರೆ. ಏನು ಚಂದ ಇಂಗ್ಲೀಷ್ ಮಾತಾಡ್ತಾಳೆ ಕೈಕಿ. ಏ ಗಂಗಿ ಅಂದ್ರೆ ಮಂದಿ ಹುಷಾರ ನೋಡಿರಲ್ಲ, ಹೆಂಗೆ ಯಾಕೆ ಮಾಡಕತ್ತಿದಿ ಇಲ್ಲಿ ಬಂದ ಕಾಸು. ಇವ್ರು ಎಷ್ಟು ಚಂದ ಪ್ಯಾಷನ್ ಸೆನ್ಸು, ಹೊಳ್ಳವ್ರು ಮಾತಾಡೋ ಇಂಗ್ಲೀಷು ನನಗೆ ಭಾಳ ಇಷ್ಟ ಆಗೈತವ. ಅವ್ರು ಅವನು ನೋಡಲ್ಲ ಎಷ್ಟು ಚಂದ ಕೂದಲ ನೀಟ್ ಮಾಡ್ಕೊಳ್ಳೋದು, ಚಸ್ಮಾ ಹಿಂಗೆ ಮಾಡ್ಕೊಳ್ಳೋದು. ಬರ್ರಿ ಐತಲ್ಲ ಅವ್ರದ್ದೆಲ್ಲ ಸ್ಟೈಲ್. ನೀನು ನಾಳಿಂದ ಮನೆಗೆ ಹೋಗಿಲೆ ಹಾಫ್ ಚಡ್ಡಿ ಒಂದು ಟೀ ಶರ್ಟ್ ಹಾಕೊಂಡು ಕಾಸು ಒಂದು ಚಸ್ಮಾ ಹಾಕೊಂಡು ನಿಂತು ಬಿಡು ಅನ್ನನ ಮುಂದೆ. ಬರ್ರಿ ಅಕ್ಕತ್ ನೋಡು, ನಮ್ಮೂರ ಮಂದಿಲ್ಲ ನಿನ್ ಜನ ಜೊತೆ ಬರ್ತಾರ ನೋಡು. ಇವ ನಗಬೇಡ್ರಿ ಸುಮ್ಕಿರ್ಲಿ. ಕಿತ್ತೋಡು ಹೋಗು ಹಂಗೆ ಕಟ್ಟದಾರ ಅವ್ರು. ನಮ್ಗೆ ಏನು ನೋಡಕ್ ಬಂದೇವೆ, ನಾವು ಎದಕ್ಕೆ ಬಂದೇವಿ ಇಲ್ಲಿ? ಒಂದೀಟ್ರೆ ಸೀರಿಯಸ್ ಐತೆ ನಿಮ್ಗೆ? ಶಾರೋ ಅಕ್ಕ ನಮ್ಕಿನ ಜಾಸ್ತಿ ನೀನಾಗಕತ್ತಿದ್ವಿ ಯಾಕೆ? ಹೋಗುವಾಗ ದಾರ್ಯಾಗ ಹೇಳ್ತಾನೆ, ಸುಮ್ಮನೆ ಕುಂದ್ರಿ. ಇಲ್ಲಿ ನೋಡಿ, ಒನ್ ಆ್ಯಂಡ್ ಓನ್ಲಿ ಬೇಬಿ ನನಗೆ ಇವಳೊಬ್ಬಳೇ ಇರೋದು. ಇವಳ ಹೆಸರು ಮಾಲಾಶ್ರೀ ಅಂಥೇಳಿ. ನಾವೆಲ್ಲರೂ ಮಲ 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 ಅಂತ ಕರಿತೀವಿ. ಅವಳಿಗೆ
ಸ್ವಲ್ಪ ಅವಳದೇ ಆಗಿರ್ತಕ್ಕಂಥ ಸ್ವಲ್ಪ ಕಂಡೀಷನ್ಸ್ ಇದೆ. ಅವಳ ಕಂಡೀಷನ್ಗೆ ಏನಾದರೂ ಓಕೆ ಅಂದರೆ ಆಮೇಲೆ ಮದುವೆ ಮಾತುಕತೆ. ಈಗ ನಿಮಗೆ ಹುಡುಗಿ ಇಷ್ಟ ಆದ್ಲೋ ಇಲ್ಲೋ ಅಂತ ಹುಡುಗಿ ನೋಡಿಬಿಟ್ಟು ಹೇಳಿಬಿಡಿ. ಶಾರು ಅಕ್ಕ, ಹಾಂ ಹೇಳಿ ಮಾಡಿಸಿದ್ದು ಸೊಸಿ ನೋಡುವ ಯವ್ವ ನನಗೆ. ಆ ಎರಡು ಜುಟ್ಲ ಅದು ಒಂದು ಸಣ್ಣ ಹುಡುಗರಂಗ್ಲ ಅಲ್ಲಿ ಬೊಟ್ಟು ಮುಖಕ್ಕೆ ಕಣ್ಣಿಗೆ ಎಲ್ಲ ಕಡೆ ಬೊಟ್ಟು, ಹಾಂ ಆಕೆ ಡ್ರೆಸ್ಸು ವಾ ವಾ ಸೂಪರ್ ಅದ ನೋಡಿ. ಅಕ್ಕ ಹುಡುಗಿ ಹೌದೇನೆಲ್ಲ ನೋಡು ತಡಲಿ ಕೇಳೋನವ್ರಿಗೆ. ಶಾರು ಅಕ್ಕ ಎಲ್ಲಿದ್ದೀನಿ ನೀನು? ಇದೇ ಹುಡುಗಿ ಹೊಳ್ಳಿ ಹುಡುಗಿ ಮತ್ತೊಂದಿಷ್ಟು ಕಂಡೀಷನ್ ಅದಾವ ಅಂತ ಹೇಳಿದ್ಲ ಅವ್ರವ್ವ. ಕೇಳಿ ಚಂದ ಬೇಕಂದ್ರೆ ರೀ ಇದೇ ಹುಡುಗಿನ ಕೇಳ್ರಿ. ಬೀರಪ್ಪನಾರ ಹುಡುಗಿ ಇದೆ ಅನ್ರಿ? ಹ್ಞೂ ರೀ ಬಸಪ್ಪಣ್ಣ, ಆದ್ರೆ ಅವಾಗ ಹುಡುಗಿ ಚಂದ ಭಾಳ ಇತ್ತು ಬಿಡ್ರಿ. ಇದು ಈಗ ಹಿಂಗೆ ಆಗೈತೇನ್ರಿ? ನನಗೆ ಲೆಕ್ಕ ಹರಿವಲ್ರಿ. ಏನಪ್ಪ ಹುಡುಗಿ ಹಿಂಗೈತಿದು? ಸಣ್ಣ ಹುಡುಗಿ ಆಗೈತಲ್ಪ ಇದು. ಸುಮ್ಮನೆ ಕುಂದ್ರಲಿ, ಏನು ಮಾತಾಡ್ಬೇಡ, ಮನೆಗೆ ಹೋಗಿ ಮಾತಾಡೋಣ. ನಮ್ಮ ಮನಸ್ಸಿಗೆ ಬಂದತ್ತಿ ಬಿಟ್ಟತ್ತಿ ಎಲ್ಲ ಮನೆಗೆ ಹೋಗಿ ಹೇಳ್ತೇವೆ ಅಂತೇಳಿ ಎದ್ದು ಹೋಗುಂತಾಳ್ರಿ. ಸುಮ್ಮನೆ ಕುಂದ್ರು. ಮಮ್ಮಿ, ಇದ್ರೊಳಗೆ ನಾನು ನೋಡಕ್ಕೆ ಬಂದ ಹುಡುಗಿ ಯಾರು? ಅಲ್ಲಿ ಕೂತ್ಕೊಂಡಾರಲ್ಲವ ಬೀರಪ್ಪಣ್ಣಾರ ಬಾಜು ಸೆಂಟ್ರ್ ಕೂತ್ಕೊಂಡಿದ್ದಾರಲ್ಲ ಅವರೇ ನೋಡು. ನಿನ್ನ ನೋಡಕ್ ಬಂದು ಹುಡುಗ. ನೋಡ್ಕೋ ಚೆನ್ನಾಗಿ, ನಿಂಗೆ ಇಷ್ಟ ಆದರೆ ಹ್ಞೂ ಅಂತ ಹೇಳು, ಓಕೆನಾ? ಮಮ್ಮಿ, ಈ ಸೆಂಟ್ರಿದ್ದ ಹುಡುಗನ ಮಮ್ಮಿ ನಂಗೆ ತುಂಬ ಇಷ್ಟ ಆಗಿಬಿಟ್ಟಿದ್ದಾನೆ. ನಾ ಇವನ್ನೇ ಮದುವೆ ಮಾಡ್ಕೋತೇನೆ ಮಮ್ಮಿ. ಮಮ್ಮಿ ಪ್ಲೀಸ್ ಮಮ್ಮಿ. ಶಾರು ಅಕ್ಕ ಹುಡುಗಿ ಹುಚ್ಚಿಗೆ ಹಿಡಿದ್ಬಿಡತ್ತೇನು ಇವ? ಇಷ್ಟು ಮಂದಿ ಮುಂದನ ಹುಚ್ಚರಂಗೆ ಮಾಡಾಕತ್ತಲ್ಲ ಇದು. ಹಿಡ್ದತನಲ್ಲ ಪಾರು ಅಕ್ಕ, ನನಗೆ ಮಾತ್ರ ನೋಡಕ್ಕೆ ಹಂಗೆ ಕಾಣಕತ್ತೈತೆ. ಹುಡುಗಿ ನೋಡ್ತೀನಿ ಅದ್ರಾಟ ಹೋಗೋ ಇವ ಸುಳ್ಳು ಆಸ್ತಿ ಇದೆ ಅಂತೇಳಿ ಬಂಗಾರ ಅಂತ ಹುಡುಗಿಗೆ ಎಂತಾದ್ರ ಹುಡುಗಿ ಕಟ್ಟಿಗಿಟ್ರು ಒಬ್ಬೊಬ್ರು ಎದ್ದು ಹೋಗ್ಬರತ್ತ. ಹುಡುಗಿನೂ ಬೇಡ, ಇವ್ರದ್ದು ಸಂಬಂಧನೂ ಬೇಡ. ಅಲ್ರಿ ದಂತದ ಗೊಂಬೆಗೈತೆ ಅಂತ ಹೇಳ್ಯಾನ ಬೀರಪ್ಪನ. ಇಂಥ ಹುಡುಗಿ ಏನ್ರಿ ತೋರ್ಸೋದು? ಹಿಂಗ್ಯಾಕೆ ಮಾಡೀನ್ರಿ ಅವ? ಮನೆಗೆ ಹೋಗಿ ವಿಚಾರಿಸ್ತಂತ ತಡ್ಲಿ, ಸುಮ್ಮನೆ ಕುಂದ್ರು. ಈಗ ಏನರ ಒಂದೇವ ಹೇಳಿ ಸುಮ್ಮನೆ ಎದ್ದು ಹೋಗ್ಬಿಡೋಣ. ಮಮ್ಮಿ, ನನಗೆ ಹುಡುಗ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದಾನೆ. ಹುಡುಗ ನೋಡಕ್ಕೆ ಚಂದ ಭಾಳ ಅದಾನಲ್ಲ ಮಮ್ಮಿ? ಬೇಬಿ ಯು ಡೋಂಟ್ ವೆರಿಯಾ, ನಿನಗೆ ಇಷ್ಟ ಆದರೆ ಅದೇ ಹುಡುಗನ್ನ ನಾನು ಮದುವೆ ಮಾಡ್ತೀನಿ. ಇಲ್ಲಿ ನೋಡ್ರಿ ಅಣ್ಣಾರ, ನಮ್ಮ ಮಾಲಾಶ್ರೀಗೆ ಅಂತೀರಿ ನಿಮ್ಮ ಹುಡುಗ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಟ್ಟನ್ರಿ. ಮತ್ತು ಆಕೆ ಏನಿದ್ದು ಎಲ್ಲ ನೇರವಾಗಿ ಹಿಂಗೆ ಮಾತಾಡ್ತಾಳ್ರಿ. ಈಗ ಸಣ್ಣಾಗಿಂದ ಹಿಡಿದು ಹಿಂಗೆ ಮಾತಾಡೋದಕ್ಕೆ. ಇಲ್ಲಿ ನೋಡ್ರಿ ಅಣ್ಣಾರ, ನಿಮ್ಗೆ ಎಷ್ಟು ಬಂಗಾರ ಬೇಕು, ಎಷ್ಟು ಬೆಳ್ಳಿ ಬೇಕು, ಏನು ಕಾರ್ ಗಾಡಿ ಬೇಕು, ಬೈಕ್ ಬೇಕು, ನೀವು ಎಷ್ಟು ಕೇಳ್ತಿರಲ್ರಿ ಅದ್ರ 2ರಷ್ಟು ನಾನು ನಿಮಗೆ ಕೊಡ್ತೇನೆ ರೀ. ನೀವೇನು ಕೊಡೋದು ತಗೋದ್ರ ಬಗ್ಗೆ ಅಂತ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ. ಅಷ್ಟೆಲ್ಲ ಕೊಟ್ಟು ಬೇಕಾ ಮದುವೆನೂ ನಾನೇ ಮಾಡಿಕೊಡು, ಮದುವೆನೂ ನಾವೇ ಮಾಡಿಕೊಡ್ತೇವೆ. ನಮಗೆ ಗಿರಾಕಿರಿ ಕೊಬ್ಬೇಕೆ ಮಗಳ್ರಿ. ಏನು ಶಾರು ಅಕ್ಕ, ಹುಡುಗಿ ಅವು ಈ ರೇಂಜಿಗೆ ಮಾತಾಡಕತ್ತಾಳಲ್ಲ. ಹುಡುಗಿ ಹೆಂಗಾರ ಯಾಕಿರಲಿ, ಬಂಗಾರ ಆಸ್ತಿ ಬೆಳ್ಳಿ ಕಾರು ಎಲ್ಲ ನಿಮ್ದಾಕತ್ ನೋಡ ಶಾರು ಅಕ್ಕ. ಮದುವೆಗೆ ಒಪ್ಕೊಂಡ್ಬಿಡ್ರಿ ಸುಮ್ಮನೆ. ಬಿಡಾಡಿ ಊರು ಬಿಡಾಡಿ ಆಗ ನೋಡಿದ್ರೆ ಅದಕ್ಕೆ ಆ ಅನ್ನಕ್ಕೆ ಬರಲ್ಲ, ಪ್ಯಾನ್ ಅನ್ನಕ್ಕೂ ಬರೋದಿಲ್ಲ. ಹುಚ್ಚರಂಗೆ ಮಾತಾಡ್ತೈತಿ. ಈ ಕಡೆ ಹುಚ್ಚಿನ ಹೊಲ, ಈ ಕಡೆ ಶಾನೆ ಆಳು ಹಂಗೆ ಇದೈತಿ. ಅವ್ರ ರೊಕ್ಕ ನೋಡಿದ್ರೆ ಆದ್ ನೋಡಿದ್ರೆ ಮೆಂಟಲ್, ಅವ್ರು ನೋಡಿದ್ರೆ ಆದ ನೋಡಿದ್ರೆ ಹಾಪು. ಯವ್ವ ಬಂಗಾರದಂತ ನನ್ನ ಮಗಗೆ ಇಂಥ ಹುಡುಗಿ ಕಟ್ಟಿ ಆಸ್ತಿ ಸಂಬಂಧ ನನ್ನ ಮಗನ ಜೀವನ ಬಲಿ ಕೊಡ್ಲಿಲ್ಲ ನಾನು. ಬಲಿವ ಯವ್ವ ಸುಮ್ಮನೆ ಹೆಂಗಾರ ಮಾಡಿ ಎದ್ದು ಹೋಗ್ಬೇಕಂತ ಅನ್ನಕತ್ತಾನೆ. ಊರು ಬಿಡಾಡಿ ನೀನು. ಏ ಶರವಕ್ಕ ಹಂಗ್ಯಾಕೆ ಮಾಡ್ತಿದ್ದಿ? ಬಂಗಾರ ಕಾರ್ ಗಾಡಿ ಮತ್ತು ಅವ್ರದ್ದು ಮನಿ ಗಿನಿ ಎಲ್ಲ ನಿಮ್ದು ಆಕತ್ ನೋಡು. ಇರೋದು ಹುಡುಗಿ ಒಂದ ಅಂತ ಯವ್ವ. ಅವ್ರು ಏನು ಕೊಟ್ಟರು ನಾನು ಮಾತ್ರ ಹುಡುಗಿ ಮಾಡ್ಕೊಳಕ್ವಲ್ವ ಯವ್ವ. ಇದಕ್ಕೆ ನೀವೇನು ಹೇಳೇ ಇಲ್ಲಲ್ರಿ ಅಣ್ಣಾರ, ಏನು ಅನ್ನೋದು ನಮ್ಗೆ ಹೇಳ್ರಿ ಹಂಗಾರ. ಸಿದ್ದಪ್ಪನಾರ ಮತ್ತೇನಂತೀರಿ ಇದಕ್ಕೆ ನೀವು? ಅನ್ನಾರ ಮನೆಗೆ ಹೋಗಿ ಮಾತಾಡೋಣ ತಗೋರಿ ಇದ್ರ ಬಗ್ಗೆ ಏನು ಅನ್ನೋದು. ಯಾಕಂದ್ರೆ ನಾವು ನಮ್ಮ ಹುಡುಗನ ಕೇಳ್ಬೇಕ್ರಿ. ಹುಡುಗನ ಕೇಳಿ ಏನು ಅನ್ನೋದು ಮಾತಾಡ್ತೀವಿ ತಗೋರಿ. ಮತ್ತು ಹುಡುಗನ ಅಣ್ಣನೂ ಬಂದಿಲ್ಲಲ್ರಿ, ಮತ್ತು ಅವನು ಕರ್ಕೊಂಬಂದು ಇನ್ನೊಂದು ಸತಿ ನೋಡ್ತೀವಿ ರೀ. ನೋಡಿ ಏನು ಅನ್ನೋದು ಮಾತಾಡ್ತೀವಿ ರೀ. ಎಲ್ಲ ಹಿರೇತಾನ ಹುಡುಗಿ ಅವಂದ ಕಾಣಿಸುತ್ತೆ. ಹುಡುಗಿ ಅಪ್ಪಂದು ಏನೂ ಇಲ್ಲನ. ಹುಡುಗಿ ಅಪ್ಪನ ಹಿರೇತನ ಮಾಡಕ್ಕೆ ಅವ್ನು ಕಿವಿ ಇದ್ರಲ್ಲ, ಇವನಿಗೆ ಕೇಳೋದಿಲ್ಲ. ಮತ್ತೆ ಏನು ಮಾತಾಡ್ಬೇಕು ಅವ್ನು? ಬರುತ್ತೆ ಅಂದ್ರೆ ಎಲ್ಲರಿಗೆ ಬರ್ರಿ ಬರ್ರಿ ಅಂತ ಸ್ವಾಗತ ಮಾಡಿಸ್ಕೊಂಡು ನಿಂತ್ಬಿಟ್ಟು ನಾವು. ಹುಡುಗನ ಹೆಸರು ಏನ ಅಂದ್ರಲ್ರಿ? ನಿಮ್ಗೆ ಹುಡುಗನ ತಂದೆ ತಾಯಿ ಅಷ್ಟೇ ಪರಿಚಯ ಮಾಡಿ ಕೊಟ್ಟನಲ್ರಿ, ಈಗ ಹುಡುಗನ ಪರಿಚಯ ಮಾಡಿ ಕೊಡ್ತಾನೆ ನೋಡ್ರಿ. ಇವನ ಹೆಸರೇ ಪ್ರಣೀತ್ ಅಂತ ಹೇಳ್ರಿ. ಇವಂಗೆ ತಿಂಗಳಿಗೆ 25ರಿಂದ 30 ಸಾವಿರ ರೂಪಾಯಿ ಸ್ಯಾಲ್ರಿ ಬರುತ್ತೆ. 2 ಎಕರೆ ಹೊಲ ಐತಿ, ಮನಿ ಐತಿ, ಚಲೋ ದೊಡ್ಡದು. ಇಬ್ಬರು ಅಣ್ಣ ತಮ್ಮ ಅದರ ಅತ್ತಂಗೆ ಯಾರಂತೂ ಯಾರು ಇಲ್ಲ. ಒಳ್ಳೆ ಮಂತಾನ ರೀ. ಮತ್ತೆ ನೋಡ್ರಿ ನಿಮಗೆ ಏನು ಅನ್ಸುತ್ತ ಅಂತೇಳಿ. ಇಬ್ಬರು ಅಣ್ಣ ತಮ್ರ ಅದಾರ್ರಿ. ಮತ್ತು ಹೆಣ್ಮಕ್ಳು ಏನಿಲ್ರಿ. ಮನೆಯದು ಎಲ್ಲ ಚಲೋ ಐತ್ರಿ. ಅವ್ರದ್ದು ಎಲ್ಲ ಚಲೋ ಅದಾರ, ಆರಾಮ್ ಅದಾರ. ಅವ್ರ ಅಣ್ಣ ಫಿಕ್ಸ್ ಆಗೈತ್ರಿ ಹುಡುಗಿ. ಮತ್ತು ತಮ್ಮಗೊಬ್ಬಂಗೆ ಫಿಕ್ಸ್ ಆದರೆ ಇಬ್ಬರಿಗೆ ಮದುವೆ ಮಾಡಿಬಿಟ್ರಾತ್ ಅಂತೇಳಿ ಕಾಸು ಹುಡುಗಿ ನೋಡಕ್ಕೆ ಬಂದಿದ್ದು ನೋಡ್ರಿ. ಏನು ಅನ್ನೋದು ಮನೆಗೆ ಹೋಗಿ ಹೇಳ್ತಾರಂತ್ರಿ. ಹುಡುಗಿ ಮನ್ಸಿಗೆ ಬಂದದ್ದು ಏನಿಲ್ಲ, ಹೆಂಗೆ ಏನು ತಾನ ಅನ್ನೋದು. ಮತ್ತು ಮನೆಗೆ ಹೋಗಿ ಏನು ಅನ್ನೋದು ಹೇಳ್ತಾರೆ. ನೀವು ಪ್ರಣೀತ ಅವರೇ, ನನ್ನ ನೀವು ಇಷ್ಟ ಅದೇ ನಾನಿಲ್ಲೋ ಅಂತ ಇಲ್ಲೇ ಹೇಳ್ಬೋದಲ್ವಾ? ಮನೆಗೆ ಯಾಕೆ ಹೋಗಿ ಹೇಳ್ತೀರಿ? ನಾನು ನಿಮ್ಗೆ ಇಷ್ಟ ಇಲ್ಲ. ಯಪ್ಪ ಇಲ್ಲಿಂದನೇ ಎದ್ದು ಹೋಗ್ಕೇನಪ್ಪ. ಯಪ್ಪ ನನಗೆ ನಿಂದ್ರಾಕಾಗವಲ್ದಿಲ್ಲಿ. ಇಲ್ಲಿ ನೋಡ್ರಿ,
ಏನು ಹೇಳೋದು ಅನ್ನೋದು ನಾವು ನೇರವಾಗಿ ಇಲ್ಲಿ ಹೆಂಗೆ ಹೇಳೋಕ್ಕಾಗತ್ತೆ ರೀ. ಮನೆಗೆ ಹೋಗ್ತೀವಿ ರೀ, ಮನೆಗೆ ಹೋಗಿ ನಮ್ಮ ಹುಡುಗನ ಒಂದು ಮಾತು ಕೇಳ್ತೀವಿ ರೀ. ಒಂದು ಸ್ವಲ್ಪ ಸಂಕೋಚ ಸ್ವಭಾವ ಜಾಸ್ತಿ ರೀ ಅವಂಗೆ, ಮಾತಾಡೋದಲ್ಲ ರೀ ಹಾಗೆಲ್ಲ ಜಾಸ್ತಿ ಎಲ್ಲರ ಜೋಡಿ ನಾವು. ಮನೆಗೆ ಹೋಗಿರಿ ನಮ್ಮ ಅಭಿಪ್ರಾಯ ಏನು ಅನ್ನೋದು ನಿಮ್ಗೆ ಬೀರಪ್ಪಣ್ಣಾರ ಮುಂದೆ ಹೇಳ್ತೀವಿ ರೀ. ಬೀರಪ್ಪಣ್ಣಾರು ನಿಮಗೆ ಹೇಳ್ತಾರೆ ರೀ. ನಾವು ಮಾತಾಡ್ಕೋತೀವಿ ರೀ. ಹೊಳ್ಳಿ ನಮ್ಮ ಹೆಂಡ್ತಿನ ಅದಲ್ರಿ ಆಕಿನಿಗೆ ಕೇಳ್ತೀವಿ. ಮತ್ತು ಎಲ್ಲರಿಗೂ ಒಪ್ಪಿಗೆ ಇತ್ತಂತಂದ್ರೆ ನಾವೆಲ್ಲ ಹೇಳ್ತೇವೆ ತಗೋರಿ ನಿಮಗೆ. ಯಪ್ಪ ನಂಗೆ ಫೋನ್ ಬರಕತ್ತಪ್ಪ, ಸ್ವಲ್ಪ ಮಾತಾಡಿ ಬರ್ತೀನಿ ತಡಿ ಅಣ್ಣ. ಪ್ರಣೀತ್ ಅವರೇ ನಿಂತ್ಕೊಳ್ಳಿ. ಶಾರುಖ ಬೀರಪ್ಪಣ್ಣಗರ ಬುದ್ಧಿ ಇರಬಾರ್ದನೆ. ಇವ ಏನು ಹುಚ್ಚಮೊಳಿ ಅಂತ ಹುಡುಗಿ ತೋರ್ಸಾನೆ. ಇವ ನಮಗೆ ನಡ್ರಿ ಎದ್ದು ಹೋಗೋಣ್ರಿ. ನೋಡಕ್ಕೆ ಬಂದೇವ ಅಂದ್ಮ್ಯಾಗಲಿ ಹುಡುಗಿ ಹೆಂಗಾರ ಯಾಕಿರ್ಲಿ ಎದ್ದು ಹೋಗೋದು ಅದು ಅಷ್ಟೊಂದು ಸಭ್ಯರ ಲಕ್ಷಣ ಅಲ್ಲ. ಹೋಗೋಣಲ್ಲ ಮನೆಗೆ ಹೋಗಿ ಮಾತಾಡೋಣ. ನಮಗೇನು ಹುಡುಗಿ ಇಷ್ಟ ಆಗ್ಯದ ಅಂತ ಕುಂತಿಲ್ಲ ನಾವಿಲ್ಲಿ. ಅದು ಬಂದೇವಪ್ಪ ನೋಡಕ್ಕೆ ಅಂದ್ಮ್ಯಾಗ ಹಂಗೆ ಅರ್ಧಕ್ಕೆ ಎದ್ದು ಹೋಗ್ಬಾರ್ಲಿ. ಬೀರಪ್ಪನಾರ ಹೋಗೋಣ್ರೇನ್ರಿ ಹಂಗಾರನ್ನ? ಈ ನಾಷ್ಟ ಅದು ಮಾಡ್ಕೊಂಡು ಹೋಗುನ್ ತಡ್ರಿ ಏನಾರ. ಬ್ಯಾಡ್ ಬರ್ರಿ, ಅಲ್ಲಿ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ಅಲ್ಲಿ ಹೋಟೆಲ್ನಾಗ ತಿನ್ಕ ಸಂಘ ಹೋಗೋಣ ಬರ್ರಿ. ಅಣ್ಣಾರ ಅಕ್ಕಾರ ಬರ್ತೀವ್ರಿ ಹಂಗಾರ ನಾವಿನ್ನು. ಮಮ್ಮಿ ನನ್ನ ಮದ್ವೆ ಮಾಡ್ಕೊಲೇ ಇಲ್ಲ, ಹಂಗೆ ಹೊಂಟ್ರಲ್ಲ ಅವರು. ಈಗ ಅಲ್ಲ ಮದುವೆ, ಇನ್ನು ಭಾಳ ಟೈಮ್ ಐತಿ. ಇವ್ರು ನಿಂಗೆ ಇಷ್ಟ ಆದ್ರೂ ಇಲ್ಲ ಅಂತೇಳಿ ಬಂದು ಹೇಳಿದ್ಮೇಲೆ ಆಮೇಲೆ ನಿನ್ನ ಮದುವೆ ಆಗೋದು, ಈಗ ಅಲ್ಲ. ಅಲ್ರಿ ಅಣ್ಣಾರ ಹಂಗೆ ಹೊಂಟು ಬಿಟ್ರಲ್ರಿ. ನಾಷ್ಟ ಸ್ವಲ್ಪ ಏನಾದರೂ ಚಹಾ ಅದು ಕುಡ್ಕೊಂಡು ಹೋಗುವಂತ್ರಿ ಅಂತಳ್ರಿ. ಇಲ್ರಿ ಅಕ್ಕಾರ, ಸ್ವಲ್ಪ ನಮ್ಗೆ ಅರ್ಜೆಂಟ್ ಫೋನ್ ಬಂದತ್ರಿ ಬರ್ಬೇಕಂತ ಹೇಳಿ. ಮತ್ತೆ ಇನ್ನೊಂದ್ಸತಿ ಬರ್ತೇವಲ್ರಿ ಅವಾಗ ಕುಡಿತೀವಿ ತಗೋರಿ. ಶಾರದಾ ಎದ್ದಳು ಹೋಗೋಣ.